ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅವರ ಕಡೆಯಿಂದ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋ ಮಾತ್ರ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಪ್ಪ ಅಂದರೆ ಈಗ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗಿರುವಂತಹ ಸ್ಪರ್ಧಿಗಳ ಮಧ್ಯೆ ಈಗ ಒಂದು ಟಾಸ್ಕ್ ಕೂಡ ನಡೀತಾ ಇದೆ. ಈಗ ಟಾಸ್ಕ್ ಮಧ್ಯೆ ಉಸ್ತುವಾರಿ ಆಗಿರುವಂತಹ ಧ್ರುವಂತ್ ಅವರು ಮತ್ತು ಕಾವ್ಯ ಅವರು ಜಗಳ ಕೂಡ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ನ ಉಸ್ತುವಾರಿ ಆಗಿರುವಂಥ ಧ್ರುವಂತ್ ಗಿಲ್ಲಿ ಅವರಿಗೆ ಮೋಸ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಯಾವ ರೀತಿ ಟಾಸ್ಕ್ನ ಕೊಟ್ಟಿದ್ದಾರೆ ಮತ್ತು ಯಾರೆಲ್ಲ ಟಾಸ್ಕ್ನ ಆಡ್ತಾ ಇದ್ದಾರೆ ಮತ್ತು ಯಾಕೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದವರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ಒಂದು ಪ್ರೋಮೋದಲ್ಲಿ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗಿರುವಂತಹ 4 ಜನ ಯಾರಪ್ಪ ಅಂದರೆ ಗಿಲ್ಲಿ ಮತ್ತು ಧನುಷ್, ರಾಶಿಕಾ ಮತ್ತು ಅಶ್ವಿನಿ, ಈ 4 ಜನ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಬಟ್ ಈ ಒಂದು ಟಾಸ್ಕ್ನಲ್ಲಿ ಮೇನ್ ಆಟ ಆಡ್ತಾ ಇರುವಂಥದ್ದು ಧನುಷ್ ಮತ್ತು ಗಿಲ್ಲಿ ಅವರು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಇನ್ನಿಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಯಾರು ರಾಶಿಕಾ ಮತ್ತು ಅಶ್ವಿನಿ ಅವರು ಕೂಡ ಆಟ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ಅವರು ಸಪೋರ್ಟಿವ್ ಆಗಿದ್ದಾರೆ ಅಂತ ನಾನು ಅನ್ಕೊತೀನಿ. ಬಟ್ ಈ ಒಂದು ಪ್ರೋಮೋದಲ್ಲಿ ಕ್ಲಿಯರಾಗಿ ತೋರಿಸಿಲ್ಲ. ಅವರಿಗೆ ಯಾವ ರೀತಿ ಒಂದು ಟಾಸ್ಕ್ ಅಪ್ಪ ಅಂದರೆ ಈಗ ಒಂದು ಚೌಕಾಕಾರದ ಒಂದು ಬಾಕ್ಸ್ ರೀತಿ ಇರುತ್ತೆ. ಆ ಬಾಕ್ಸ್ ಒಳಗಡೆ ಅವರು ಬಗ್ಗಿ ನಡ್ಕೊಂಡು ಹೋಗಬೇಕು. ಅಂದರೆ ಈಗ ನೀವು ನೋಡಿರ್ತೀರ ಕಳೆದ ಸೀಸನಲ್ಲಿ ಈ ಒಂದು ಟಾಸ್ಕ್ನ ಆಟ ಆಡಿಸಿದ್ರು. ಅದೇ ರೀತಿ ಈಗ ಈ ಒಂದು ಟಾಸ್ಕ್ನು ಕೂಡ ಆಡಿಸ್ತಾ ಇದ್ದಾರೆ. ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಅದರ ಮಧ್ಯೆ ಅವರು ಬಿಗ್ ಬಾಸ್ ಅವರು ಕೊಡುವಂಥ ಕೋಲ್ಗಳನ್ನ ಸಿಗಿಸ್ತಾ ಇರಬೇಕು ಅವ್ರಿಗೆ. ಅಂದರೆ ಆ ಸ್ಪರ್ಧಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಹಾಗಾಗಿ ಇಲ್ಲಿ ಅವರಿಗೆ ಯಾವ ರೀತಿ ಪೈಪ್ಗಳನ್ನ ಸಿಗಿಸ್ಬೇಕು ಆ ರೀತಿ ಪೈಪ್ಗಳನ್ನ ಇಲ್ಲಿ ಅಶ್ವಿನಿ ಮತ್ತು ರಾಶಿಕಾ ಅವರು ಸಿಗಿಸ್ಬೇಕು. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ಅಶ್ವಿನಿ ಮತ್ತು ರಾಶಿಕಾ ಅವರಿಗೆ ಒಂದೊಂದೇ ಪೈಪ್ಗಳನ್ನ ಕೊಡ್ತಾರೆ. ಅವರು ಕಿತ್ತಾಡಿ ಅವ್ರ ಕಡೆಯಿಂದ ಪೈಪ್ಗಳನ್ನ ಕಿತ್ಕೊಂಡು ಯಾರಿಗೆ ಆ ರೀತಿ ಆ ದಾರಿಯಲ್ಲಿ ಸ್ಟಾಪ್ ಮಾಡಬೇಕು ಅಂಥ ಸ್ಪರ್ಧಿಗಳಿಗೆ ಅವರು ಕೋಲನ್ನು ಸಿಗಿಸ್ಬೋದು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಈಗ ಆ ಒಂದು ಸುರಂಗದ ಒಳಗಡೆ ಯಾರೋ ಗಿಲ್ಲಿ ಮತ್ತು ಧನುಷ್ ಅವರು ಆಟ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ತುಂಬ ಕಷ್ಟ. ಯಾಕಪ್ಪ ಅಂದರೆ ಗಿಲ್ಲಿ ಒಂದು ಸುರಂಗಕ್ಕೂ ಮತ್ತು ಧನುಷ್ ಅವರ ಸುರಂಗಕ್ಕೂ ಸಿಕ್ಕಾಪಟ್ಟೆ ಪೈಪ್ನ ಸಿಕ್ಸಿದ್ದಾರೆ ಅಂತಲೂ ಹೇಳ್ಬೋದು. ಯಾರು ರಾಶಿಕಾ ಮತ್ತು ಅಶ್ವಿನಿ ಅವರು. ಇಲ್ಲಿ ಪೈಪ್ಗೋಸ್ಕರ ರಾಶಿಕಾ ಮತ್ತು ಅಶ್ವಿನಿ ಅವರು ಕೂಡ ಫುಲ್ ಫೈಟ್ ನಡೀತಾ ಇದೆ. ಅಂದರೆ ಕಿತ್ತಾಟ, ನನಗೆ ಪೈಪ್ ಬೇಕು ನಿಮಗೆ ಪೈಪ್ ಬೇಕು ಅಂತೇಳಿ ತುಂಬ ಕಿತ್ತಾಟ ಕೂಡ ನಡೀತಾ ಇದೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಆ ಒಂದೇ ಒಂದು ಸಣ್ಣ ಸೀನ್ ಅಷ್ಟೇ ತೋರಿಸಿದ್ದಾರೆ. ಅದು ಕೂಡ ಆ ಸೀನಲ್ಲಿ ಕಿತ್ತಾಟ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಈಗ ಜೋಡಿ ಕ್ಯಾಪ್ಟನ್ಗಳಾಗಿ ಈ ಒಂದು ಟೀಮ್ನಲ್ಲಿ ಮಾಡಿದ್ದಾರೆ ಅಂದರೆ ಜೋಡಿ ಟೀಮ್ಗಳಾಗಿ ಆಟ ಆಡಬೇಕು. ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಆ ಸುರಂಗದಿಂದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಿ ಅಲ್ಲಿ ಒಂದಿಷ್ಟು ಟೋಕನ್ಗಳಿದ್ದಾವೆ. ಆ ಒಂದು ಟೋಕನ್ಗಳನ್ನ ಯಾರು ಜಾಸ್ತಿ ಕಲೆಕ್ಟ್ ಮಾಡಿ ಆ ಒಂದು ಬೆಲ್ನ ಹೊಡಿತಾರೆ ಆ ಒಂದು ಜೋಡಿ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವರೇನಾದರೂ ಈ ಒಂದು ಟಾಸ್ಕ್ನಲ್ಲಿ ವಿನ್ ಆದರೆ ಅವರು ನೆಕ್ಸ್ಟ್ ಒಂದು ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅವರಿಬ್ಬರ ಮಧ್ಯೆ ಒಂದು ಕ್ಯಾಪ್ಟನ್ಸಿ ಫೈಟ್ ಕೂಡ ನಡೆಯುವಂಥ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ನನ್ನ ಪ್ರಕಾರ ಇಲ್ಲಿ ಧನುಷ್ ಮತ್ತು ರಾಶಿಕಾ ಅವರು ಒಂದು ಟೀಮ್ ಆಗಿರ್ಬೋದು, ಗಿಲ್ಲಿ ಮತ್ತು ಅಶ್ವಿನಿ ಅವರು ಒಂದು ಟೀಮ್ ಆಗಿರ್ಬೋದು. ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇಲ್ಲಾಂದರೆ ಇಲ್ಲಿ ಗಿಲ್ಲಿ ಮತ್ತು ಯಾರು ರಾಶಿಕಾ ಅವರು ಒಂದು ಟೀಮ್ ಆಗಿರ್ಬೋದು, ಧನುಷ್ ಮತ್ತು ಅಶ್ವಿನಿ ಅವರು ಒಂದು ಟೀಮ್ ಆಗಿರ್ಬೋದು. ಸ್ವಲ್ಪ ಅದು ಕನ್ಫ್ಯೂಷನ್ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ನ ಉಸ್ತುವಾರಿಯಾಗಿ ಕಾವ್ಯ ಮತ್ತು ಧ್ರುವಂತ್ ಅವರು ವಹಿಸ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಟಾಸ್ಕ್ನಲ್ಲಿ ಆಲ್ರೆಡಿ ಧ್ರುವಂತ್ ಅವರು ಕೆಲವೊಂದಿಷ್ಟು ಟೋಕನ್ಗಳನ್ನ ಕನೆಕ್ಟ್ ಮಾಡ್ಕೊಬಂದು ಇನ್ನೊಂದು ಝೋನಲ್ಲಿ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನನ್ನ ಪ್ರಕಾರ ಇದೊಂದು ಟೋಕನ್ಗಳಲ್ಲಿ ಅವರ ಹೆಸರುಗಳಿರ್ತವೆ. ಅದನ್ನು ಚಿತ್ರಗಳಾಗಿ ಜೋಡಣೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಕ್ಲಿಯರಾಗಿ ತೋರಿಸಿಲ್ಲ. ಜಾಸ್ತಿ ಇಲ್ಲಿ ಯಾರ್ದು ಧನುಷ್ ಅವರು ಆ ಒಂದಿಷ್ಟು ಟೋಕನ್ಗಳನ್ನ ಕಲೆಕ್ಟ್ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಬಟ್ ಗಿಲ್ಲಿ ಇದು ಕೊನೆ ಪಾತ್ರದಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಉಸ್ತುವಾರಿಯಾದ ಧ್ರುವಂತ್ ಮತ್ತು ಗಿಲ್ಲಿ ಮಧ್ಯೆ ಸ್ವಲ್ಪ ವಾದ ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಗಿಲ್ಲಿ ಅವರು ಪೈಪ್ ಏನೋ ಸರಿಸಿದ್ರು, ಪೈಪ್ನ ತೆಗೆದುಹಾಕಿದ್ರು ಅನ್ನೋ ರೀತಿಯಲ್ಲಿ ಧ್ರುವಂತ್ ಅವರು ಎಲ್ಲೋ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಬಟ್ ಅಲ್ಲಿ ಧ್ರುವಂತ್ ಅವರು ಮೋಸ ಮಾಡಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಿಲ್ಲ. ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಆಗಿ ಹೇಳೋಕ್ಕಾಗಲ್ಲ ಇಲ್ಲಿ ಧ್ರುವಂತ್ ಅವರು ಮೋಸ ಮಾಡಿದ್ದಾರೆ ಅಂತ. ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ಧ್ರುವಂತ್ ಅವರ ಮಧ್ಯೆ ಯಾಕೆ ಜಗಳ ಶುರುವಾಯಿತು ಅಂದರೆ ಆ್ಯಕ್ಚುಲಿ ಇವರು ಸುರಂಗ ಮಾರ್ಗ ಒಳಗಡೆ ಹೋಗ್ತಾ ಇದ್ದಾರೆ ಅಂದರೆ ಆ ಒಂದು ತುದಿ ಪೈಪ್ಗಳು ಪೂರ್ತಿಯಾಗಿ ನೆಲಕ್ಕೆ ಬೀಳೋ ಹಾಗಿಲ್ಲ. ಒಂದು ತುದಿ ಆ ಸುರಂಗದ ಕೊಕ್ಕೆಯಲ್ಲಿ ಇರಬೇಕು, ಇನ್ನೊಂದು ತುದಿ ನೆಲದಲ್ಲೇ ಮೇಲೆ ಇರಬೇಕು. ಆ ರೀತಿ ಒಂದು ಪೈಪ್ಗಳನ್ನ ಇಟ್ಕೊಳ್ತಾ ಹೋದರೆ ಅದು ಕ್ಲಿಯರ್ ಆಗಿ ಅದಕ್ಕೆ ಸರಿ ಹೋಗುತ್ತೆ. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಗಿಲ್ಲಿ ಅವರು ಎಲ್ಲ ಪೈಪ್ಗಳನ್ನ ಹೊರಗಡೆ ದೂಡಿ ಅಂದರೆ ನೆಲಕ್ಕೆ ಬೀಳೋ ರೀತಿ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಉಸ್ತುವಾರಿ ಆಗಿರುವಂಥ ಧ್ರುವಂತ್ ಅವರು 10 ಸೆಕೆಂಡ್ ಪಾಸ್ ಮಾಡ್ತಾರೆ. ಯಾರನ್ನ, ಗಿಲ್ಲಿನ. ಪಾಸ್ ಬಿಟ್ಟು ಮುಂದೆ ಬರ್ತಾರೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಗಿಲ್ಲಿ ಮತ್ತು ರಾಶಿಕಾ ಅವರು ಒಂದು ಟೀಮ್ ಆಗಿದ್ದಾರೆ, ಅಶ್ವಿನಿ ಮತ್ತು ಧನುಷ್ ಅವರು ಒಂದು ಟೀಮ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಇಲ್ಲಿ ರಾಶಿಕಾ ಅವರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಯಾಕೆ ನೀವು 10 ಸೆಕೆಂಡ್ ಪಾಸ್ ಮಾಡಿದ್ರಿ ಅನ್ನೋ ರೀತಿಯಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಧ್ರುವಂತ್ ಅವ್ರಿಗೆ ವಾದ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಧ್ರುವಂತ್ ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಹಿಂಗಿಟ್ರೆ ಹಿಂಗೇನು ಆಟ ಇದು, ಹಂಗೆ ಬರಬೇಕಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದೇ ಮಾತಿಗೆ ರಾಶಿಕಾ ಅವರು ಅದೇ ಆಟ ರೀ ಧ್ರುವಂತ್ ಅವರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕಡೆ
ಈ ಕಡೆ ರಕ್ಷಿತ್ ಅವರು ಕೂತ್ಕೊಂಡು ಏನು ಹೇಳ್ತಾ ಇದ್ದಾರೆ, ಉಸ್ತುವಾರಿನೇ ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕ್ಲಿಯರಾಗಿ ಇವರೆಲ್ಲ ಹೇಳ್ತಾ ಇದ್ದಾರೆ ನೋಡಿದ್ರೆ, ಸೊ ಧ್ರುವಂತ್ ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅಂತ ಅನಿಸುತ್ತೆ, ಅದು ಕೂಡ ಗಿಲ್ಲಿ ಅವರಿಗೆ. ಸೊ ಈ ಒಂದು ಟಾಸ್ಕ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದರೆ ಈ ವಾರ ಯಾರಾದರೂ ಕ್ಯಾಪ್ಟನ್ ಆದರೆ ಅವರು ಇದೇ ಫೈನಲ್ ಕ್ಯಾಪ್ಟನ್ ಅಂತಲೂ ಕೂಡ ಹೇಳ್ಬೋದು. ಅವರು ಸತತವಾಗಿ 2 ವಾರ ಕ್ಯಾಪ್ಟನ್ ಆಗ್ತಾರೆ. 2 ವಾರ ಕ್ಯಾಪ್ಟನ್ ಜೊತೆ ಡೈರೆಕ್ಟ್ ಫಿನಾಲೆ ಟಿಕೆಟ್ ಕೂಡ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇದೊಂದು ಲಕ್ ಚಾನ್ಸ್ ಅಂತಲೂ ಕೂಡ ಹೇಳ್ಬೋದು. ಈ 4 ಜನ ಸ್ಪರ್ಧಿಗಳಲ್ಲಿ ಆ ಫಿನಾಲೆ ಟಿಕೆಟ್ ಪಡೆಯುವಂಥ ಸ್ಪರ್ಧಿ ಯಾರು ಮತ್ತು ಕ್ಯಾಪ್ಟನ್ ಆಗುವ ಸ್ಪರ್ಧಿ ಯಾರಾಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಟೋಟಲ್ ಆಗಿ 4 ಜನ ಸ್ಪರ್ಧಿಗಳಲ್ಲಿ ಪೈಪೋಟಿ ನಡೀತಾ ಇದೆ. ಈ ಒಂದು ಈಗ ಜೋಡಿ ಟಾಸ್ಕ್ನಲ್ಲಿ ಯಾರಾದರೂ ಒಂದು ಜೋಡಿ ಸೋಲ್ತು ಅಂದರೆ 2 ಜನ ಡಿಸ್ಕ್ವಾಲಿಫೈ ಆಗ್ತಾರೆ. ಇನ್ನು 2 ಜನಕ್ಕೆ ಒಂದು ಟಾಸ್ಕ್ ಕೊಡುವಂಥ ಚಾನ್ಸಸ್ ತುಂಬ ಹೈ ಇದೆ ಅಂತಲೂ ಕೂಡ ಹೇಳ್ಬೋದು. ಅವರು ಯಾರ್ಯಾರು ಆಗ್ತಾರೆ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಈ ಒಂದು ಟಾಸ್ಕ್ನಲ್ಲಿ ವಿನ್ ಆದಮೇಲೆ ಗೊತ್ತಾಗುತ್ತೆ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋನ ಯಾರು ಇನ್ನೂ ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ನಲ್ಲಿ ಉಸ್ತುವಾರಿ ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಪ್ರೋಮೋದಲ್ಲಿ ಹೇಳೋ ರೀತಿ ನಡೆದಿದೆ. ಬಟ್ ಇಲ್ಲಿ ಯಾವ ರೀತಿ ತಪ್ಪಾಗಿದೆ ಮತ್ತು ಇಲ್ಲಿ ಗಿಲ್ಲಿಯವರು ಏನಾದರೂ ತಪ್ಪು ಮಾಡಿದ್ರಾ ಇತ್ತು ಧ್ರುವಂತ್ ಅವ್ರು ಏನಾದರೂ ತಪ್ಪು ಮಾಡಿದ್ರಾ ಅದನ್ನು ನಾವು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಸೊ ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ. ಬಟ್ ನಾವು ಎಪಿಸೋಡ್ ನೋಡಿದ ಮೇಲೆ ಅದ್ರ ಕ್ಲಿಯರಾಗಿ ಗೊತ್ತಾಗುತ್ತೆ ಆನ್ಸರ್ ಏನು ಅಂತ. ಸೊ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈಗ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಉಸ್ತುವಾರಿಯಾದಂತಹ ಧ್ರುವಂತ್ ಅವರು, ಸೊ ಇನ್ನೊಬ್ಬ ಉಸ್ತುವಾರಿಯಾದಂಥ ಕಾವ್ಯ ಅವರಿಗೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ರೀತಿ ಯಾಕೆ ಮಾತಾಡಿದ್ರು, ಸೊ ಅಲ್ಲಿ ಏನೋ ರೀತಿ ಬೇರೆ ರೀತಿಯಲ್ಲಿ ಮಾತಾಡಿದ್ರಾ. ಸೊ ಇಲ್ಲಿ ಕಾವ್ಯ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿಗೆ ಅಂಫೈರ್ ಆಗುತ್ತೆ ನೀವು ಮಾಡ್ತಾ ಇರೋದು, ಸೊ ನೀವು ತಪ್ಪು ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಇಲ್ಲಿ ಧ್ರುವಂತ್ ಅವರು ನೀನು ಬಾಯಿ ಮುಚ್ಕೊಂಡು ಕೂತ್ಕೋ, ಅದನ್ನೆಲ್ಲ ನಂಗೇನು ಹೇಳ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ನೋಡಿದ್ರೆ ಧ್ರುವಂತ್ ಅವರು ಎಲ್ಲೋ ತಪ್ಪು ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾನು ಆಗ ಹೇಳ್ದಂಗೆ ತಪ್ಪಾಗಿದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಸೊ ಈ ಒಂದು ಪ್ರೋಮೋ ಡಿಪೆಂಡ್ ಮಾಡಿ ಹೇಳಿದ್ರೆ ಧ್ರುವಂತ್ ಅವರು ಎಲ್ಲೋ ತಪ್ಪು ಮಾಡಿದ್ರು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಉಸ್ತುವಾರಿ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ನನ್ನ ಪ್ರಕಾರ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ತುಂಬ ಕುತೂಹಲ ಕೂಡ ಇದೆ. ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರ್ ಆಗುತ್ತೆ ಇಲ್ಲಿ ತಪ್ಪು ಯಾರ್ದು ಅಂತ. ಆಲ್ರೆಡಿ ಈಗ ನಾಮಿನೇಷನಲ್ಲಿ 5 ಜನ ಇದ್ದಾರೆ. ಸೊ ಧ್ರುವಂತ್, ಸ್ಪಂದನ, ರಾಶಿಕಾ ಮತ್ತು ಧನುಷ್ ಅವರು ಮತ್ತು ಅಶ್ವಿನಿ ಅವರು ಕೂಡ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಟೋಟಲ್ ಆಗಿ 6 ಜನ ಸ್ಪರ್ಧಿಗಳು ಈಗ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ 6 ಜನರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಮತ್ತು ಯಾರಿಗೆಲ್ಲ ವೋಟ್ ಮಾಡ್ತೀರಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಟಾಸ್ಕ್ನಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು. ಆಲ್ರೆಡಿ ಈಗ ರಾಶಿಕಾ ಮತ್ತು ಗಿಲ್ಲಿಯವರು ಒಂದು ಟೀಮ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ಅದೇ ರೀತಿ ಈಗ ಧನುಷ್ ಮತ್ತು ಅಶ್ವಿನಿಯವರು ಒಂದು ಟೀಮ್ ಆಗಿದ್ದಾರೆ. ಈ ಒಂದು ಜೋಡಿಯಲ್ಲಿ ಯಾರು ವಿನ್ ಆಗ್ತಾರೆ ಈ ಒಂದು ಟಾಸ್ಕ್ನಲ್ಲಿ, ಆ ಒಂದು ಟಾಸ್ಕ್ನಲ್ಲಿ ವಿನ್ ಆದಂತಹ ಸ್ಪರ್ಧಿಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಯಾಕಪ್ಪ ಅಂದರೆ ಅವರು ಫೈನಲ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಆಟ ಆಡ್ಬೋದು. ಈ ಒಂದು ಟಾಸ್ಕ್ನ ಪಡ್ಕೊಂಡವ್ರಿಗೆ ಅವರಿಗೆ ಡೈರೆಕ್ಟ್ ಫಿನಾಲೆ ಟಿಕೆಟ್ ಕೂಡ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಈ ಒಂದು ಸೀಸನ್ನ ಮೊದಲ ಫಿನಾಲೆ ಟಿಕೆಟ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಅವರಿಗೆ ಡೈರೆಕ್ಟ್ ಫಿನಾಲೆಗೆ ಅಂದರೆ ಸೊ ಇನ್ಯಾವುದೇ ಎಲಿಮಿನೇಷನ್ ಇರಲ್ಲ, ಏನೂ ಇರಲ್ಲ. ಸೊ ಅವರು ಫಾರ್ ಆಗುವಂಥ ಚಾನ್ಸಸ್ ತುಂಬ ಹೈ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.